ಲಕ್ಷ್ಮಿ ಮೇಡಮ್ ನಮ್ಮ ಜೊತೆ ಇದ್ದಾರೆ. ನಮಗೆ ಈ ಹಿಂದೆ ಎಕ್ಸಾಮ್ ಸಂದರ್ಭದಲ್ಲಿ ಒಂದು ಆದೇಶವನ್ನು, ಆಮೇಲೆ ನೀವು ಆಲ್ರೆಡಿ ಅಧಿಕಾರಿಯಾಗಿ ಕೆಲಸ ಮಾಡಿದ ಕಾರಣಕ್ಕಾಗಿ ನಿಮಗೆ ಸರ್ಕಾರಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಗೊತ್ತು. 1 ತಿಂಗಳ ಹಿಂದೆ ಇಂಥದ್ದು ಎಕ್ಸಾಮ್ಗಳು ಬಂದಾಗ ಹಿಜಾಬ್ ಇಲ್ಲ, ಹಿಜಾಬ್ ಹಾಕ್ಕೊಂಡು ನೀವು ಹೋಗ್ಬೋದು, ತೊಂದರೆ ಇಲ್ಲ ನಿಮಗೆ, ಆದರೆ 1 ಗಂಟೆ ಮುಂಚಿತವಾಗಿ ಬನ್ನಿ ಅಂತ ಒಂದು ಕಡೆ. ಇನ್ನೊಂದು ಕಡೆ ತಾಳಿ ಸಮೇತ ತೆಗೆದು ಚೆಕ್ಕಿಂಗ್ ಮಾಡಿಸಿದಾಗ ನಾವೇ ರಿಪಬ್ಲಿಕನ್ನು ಭಾಳ ದೊಡ್ಡದಾಗಿ ಸುದ್ದಿಯನ್ನು ಮಾಡಿದ್ವಿ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಸಿದ್ದರಾಮಯ್ಯನವರು ಓಕೆ ಅವರು ಹೇಳಿದರು ಅವತ್ತು ಮುಸ್ಲಿಮರ ವಿಚಾರಗಳು ಬಂದಾಗ ದೇಶದ ಸಂಪತ್ತನ್ನು ಎಲ್ರಿಗೂ ಹಂಚ್ತೀವಿ, ನಾವೆಲ್ಲರೂ ಮುಸ್ಲಿಮರು ಅಂತ ಮಾತ್ರ ಹೇಳಿದ್ವಿ, ಎಲ್ರಿಗೂ ಹಂಚ್ತೇವೆ. ನಮ್ಮ ಪ್ರಶ್ನೆ ಹಾಗಿದ್ದರೆ ಮುಸ್ಲಿಮರಿಗೆ ಓಕೆ ಅವರ ಹಕ್ಕು, ಅವರಿಗೆ ಆಹಾರ ಮತ್ತು ಉಡುಗೆ ಹಕ್ಕು ಅಂತಾದರೆ ಹಿಂದೂ ಹೆಣ್ಮಕ್ಕಳಿಗೆ ಬಳೆ ಅಥವಾ ಕುಂಕುಮ ಅಥವಾ ಕಿವಿಯೋಲೆ ಯಾಕೆ ಹಕ್ಕಾಗೋದಿಲ್ಲ? ಇದು ತುಷ್ಟೀಕರಣನ. ಆದರೆ ರಜಾ ಕೇಳ್ತಾ ಇರೋದು ಮುಸ್ಲಿಮರ ಪರವಾಗಿಯೂ ನಿಂತಿದ್ದಾರೆ, ಹಿಂದೂಗಳ ಪರವಾಗಿ ಕೂಡ ನಿಂತಿದ್ದಾರೆ, ಎಲ್ಲರ ಪರವಾಗಿ ನಿಂತಿದ್ದಾರೆ ಅಂತ. ನಿಮ್ಮ ಪ್ರತಿಕ್ರಿಯೆ ಏನಿದಕ್ಕೆ? ಇದನ್ನು ಸಿದ್ದರಾಮಯ್ಯನವ್ರನ್ನ ಸಮರ್ಥಿಸ್ಕೊಳ್ಳೋರು ಮಾಡ್ತಾ ಇರುವಂತಹ ವಾದ ಇದು. ಅವರು ಹಿಂದೂಗಳ ಪರವಾಗಿಯೂ ಇದ್ದಾರೆ, ಮುಸ್ಲಿಮರ ಪರವಾಗಿಯೂ ಇದ್ದಾರೆ ಅಂತ. ಸಿದ್ದರಾಮಯ್ಯನವರು ಇತ್ತೀಚೆಗೆ ಅವರ ರಾಜಕೀಯ ಇಚ್ಛಾಶಕ್ತಿ ಇರ್ಬೋದು, ಅವ್ರು ಮಾಡ್ತಾ ಇರುವಂತಹ ಪಕ್ಷ ರಾಜಕಾರಣ ಇರ್ಬೋದು, ಅವ್ರು ಕೊಡ್ತಾ ಇರುವಂತಹ ವಿವಾದಿತ ಹೇಳಿಕೆಗಳಿರ್ಬೋದು, ತುಷ್ಟೀಕರಣ ನೀತಿಯನ್ನು ಮಾತ್ರ ಪ್ರದರ್ಶಿಸ್ತಾ ಇದೆ. ಅಂದರೆ ಅವರು ನಮ್ಮ ದೇಶದ, ನಮ್ಮ ರಾಜ್ಯದ ಸಂಪತ್ತನ್ನು ಮುಸ್ಲಿಮರಿಗೂ ಹಂಚ್ತೇನೆ, ಅವ್ರಿಗೂ ದಕ್ಕವಾಗಿ ಮಾಡ್ತೇನೆ ಅಂತ ಒಂದು ಕಡೆ ಹೇಳ್ತಾರೆ, ಒಂದು ಕಡೆ ಜಾತಿ ಗಣತಿ ಬಗ್ಗೆ ಮಾತಾಡ್ತಾರೆ, ಇನ್ನೊಂದು ಕಡೆ ಹಿಜಾಬ್ನ ನಾನು ಮತ್ತೆ ವಾಪಸ್ ತರ್ತೇನೆ ಅಂತ ಹೇಳ್ತಾರೆ. ಇದೆಲ್ಲ ಸಮಾಜದ ಸೌಹಾರ್ದತೆಯನ್ನು ಹಾಳು ಮಾಡಲಿಕ್ಕೆ, ಜಾತಿಗಳ ನಡುವೆ ಖಂದರಗಳನ್ನ ಉಂಟು ಮಾಡಲಿಕ್ಕೆ, ಮತ್ತೆ ಮತ್ತೊಮ್ಮೆ ಈ ಹಿಂದೂ ಮುಸ್ಲಿಂ ಅನ್ನುವಂತಹ ಒಂದು ಓಲೈಕೆ ರಾಜಕಾರಣ ಮಾಡಲಿಕ್ಕೆ ಸಂಪತ್ತನ್ನು ಹಂಚ್ತೇನೆ ಅಂತ ಹೇಳುವಾಗ ಮುಸ್ಲಿಮರಿಗೂ ಹಂಚ್ತೇನೆ ಅಂತ ಹೇಳಿದ್ ನಾನು, ಮುಸ್ಲಿಮರಿಗೆ ಮಾತ್ರ ಹಂಚ್ತೇನೆ ಅಂತ ಹೇಳಿದ್ದಲ್ಲ, ತಪ್ಪೇನು ಅಂತ ಕೇಳ್ತಾರೆ. ಅವ್ರು ಕೊಟ್ಟಿರುವಂತಹ ಹೇಳಿಕೆಗಳನ್ನ ತಿರ್ಚೋದ್ರಲ್ಲೇ ಅವರು ಸಮರ್ಥರಿದ್ದಾರೆ, ಅದನ್ನು ಅವ್ರು ಮಾಡ್ಕೊಳ್ಳಿ. ಅದು ಅವ್ರ ಪಕ್ಷದ ರಾಜಕಾರಣ, ಅವ್ರ ಬದ್ಧತೆ, ಅವ್ರು ಮಾಡ್ತಾ ಇರುವಂತಹ ಒಂದು ಅವ್ರ ಸೈದ್ಧಾಂತಿಕತೆ, ದ ಸೋ ಕಾಲ್ಡ್ ಐಡಿಯಾಲಜಿ ಆಫ್ ಸಿದ್ದರಾಮಯ್ಯನವರು. ಆದರೆ ನಾವು ಪಕ್ಷ ಅಂತ ಬಂದಾಗ ನೀವು ಒಂದು ಜಾತಿಯನ್ನು, ಒಂದು ಧರ್ಮವನ್ನು ತುಷ್ಟೀಕರಣ ಮಾಡಿಕೊಂಡು ಯಾವ ಸಂದೇಶವನ್ನು ಸಮಾಜವಾದದ ಸಮಾಜ ನಿರ್ಮಾಣದ ಹರಿಕಾರ ಅಂತ ಹೇಳ್ಕೊಂಡು ಓಡಾಡ್ತೀರಾ? ನೀವು ಮಾಡಬೇಕಾಗಿದ್ದು ಆ್ಯಸ್ ಅ ಗೌರ್ಮೆಂಟ್, ಯು ಆರ್ ಫೇಲ್ಡ್ ಆ್ಯಸ್ ಅ ಗೌರ್ಮೆಂಟ್, ಕಂಪ್ಲೀಟ್ ಫಿಯಾಸ್ಕೋ ಆಫ್ ದ ಗೌರ್ಮೆಂಟ್. ನೀವು ಒಂದು ಅಭಿವೃದ್ಧಿ ವಿಚಾರವನ್ನು ಇಲ್ಲಿ ತೆಗೆದುಕೊಂಡು ಬಂದಿಲ್ಲ, ಸರಿಯಾಗಿ ಅಭಿವೃದ್ಧಿಯನ್ನು ಮಾಡಲಿಲ್ಲ, ನೀವು ಕೊಟ್ಟಿದ್ದಂತಹ ಭಾಗ್ಯಗಳನ್ನ ಜನರಿಗೆ ಸರಿಯಾಗಿ ತಲುಪಿಸಿಲ್ಲ, ನೀವು ಪ್ರಾಮಿಸ್ ಮಾಡ್ಕೊಂಡು ಅಧಿಕಾರಕ್ಕೆ ಬಂದ್ರಿ, ಅದನ್ನು ಸರಿಯಾಗಿ ತಲುಪಿಸಿಲ್ಲ. ಅದರಲ್ಲಿ ಎಷ್ಟೊಂದು ಆರ್ಥಿಕ ಗೊಂದಲಗಳಿದೆ. ಲಕ್ಷ್ಮಿ ಅವ್ರು ಹೇಳೋದು, ರಜಾಕ್ ಅವರೇ 5 ಗ್ಯಾರಂಟಿಗಳನ್ನು ಕೊಟ್ಟರೆ ನಿಮಗೆ ಸರಿಯಾಗಿ ತಲುಪಿಸೋಕೆ ಆಗೋದಿಲ್ಲ, ಮುಸ್ಲಿಮರ ಕಳೆದ ಬಾರಿ ಪೂರ್ತಿ ಓಟ್ ಹಾಕಿದ್ರು ಅವರನ್ನೊಂದು ಸಮಾಧಾನ ಪಡಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಸಿಂಪಲ್ ಮಾತು, ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಸ್ಟಾರ್ಟ್ ಆಗಿ ಎಷ್ಟು ತಿಂಗಳಾಗಿದೆ? 6 ತಿಂಗಳಲ್ಲಿ ಒಂದು ಹೊಸ ಸಿಸ್ಟಮ್. 200 ಯೂನಿಟ್ ಫ್ರೀ ಅಂತ ಹೇಳಿದ್ರೆ 60 ಯೂನಿಟ್ ಯೂಸ್ ಮಾಡುವನು 3 ಸಲ 180 ಯೂನಿಟ್ ಯೂಸ್ ಮಾಡಬಹುದು. ಅದಕ್ಕೆ ಯಾವ ತರ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಅವರು ಯಾವ ತರ ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅದು ಮಾಡಿ, ಅದರಲ್ಲಿ ಒಂದೊಂದು ಟೆಕ್ನಿಕಲ್ ಗ್ಲಿಚಸ್, ನಮ್ಮ ಜನರು ಹೋಗ್ಬಿಟ್ಟು ಅಲ್ಲಿ ಫಾರ್ಮ್ ಗಳನ್ನ ಫಿಲ್ ಮಾಡುವಾಗ ಒಂದ್ ಸ್ವಲ್ಪ ಮಿಸ್ಟೇಕ್ಗಳು ಮಾಡಿದ್ದಾರೆ. ಅದೆಲ್ಲ ಇನ್ನೊಂದ್ ಸ್ವಲ್ಪ ದಿನ ಹೋದ್ರೆ ಇದೆಲ್ಲ ಸೆಟ್ರೈಟ್ ಆಗುತ್ತೆ. ನಾನಿವತ್ತು ಕೇಳೋದು ಲಕ್ಷ್ಮಿ ಮೇಡಮ್ಗೆ ಇಷ್ಟು ಕೂತ್ಕೊಂಡು ಇಲ್ಲಿ ಹೇಳ್ತಾರಲ್ಲ, ತುಷ್ಟೀಕರಣದ ರಾಜಕಾರಣ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಅಂತ. ಲಾಸ್ಟ್ ದಿನ ನಾಳೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಬರ್ತಾ ಇದೆ ಅಂದ್ರೆ, ಇವತ್ತು ಮುಸ್ಲಿಮರಿಗಿದ್ದ 4% ರಿಸರ್ವೇಶನ್ ಅನ್ನ ಕಿತ್ಕೊಂಡು ಇವ್ರು ತಗೊಂಡೋಗಿ ಪಂಚಾಂಶಲಿ ಲಿಂಗಾಯತರಿಗೆ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದು ತುಷ್ಟೀಕರಣ ಅಲ್ವಾ? ಅಲ್ಲಿ ಪರಿಹಾರ ಕೊಡೋಕೆ ಹೋದ್ರೆ ಮಂಗಳೂರಲ್ಲಿ ಕೊಲೆ 2 ಸಮುದಾಯದಲ್ಲೂ ಆಗಿತ್ತು. ಬೇರೆ ಒಂದು ಸಮುದಾಯಕ್ಕೆ ಪರಿಹಾರ ಕೊಟ್ಟು ಇನ್ನೊಂದು ಸಮುದಾಯಕ್ಕೆ ಕೊಡದಿರ ವಾಪಸ್ ಬಂದ್ಬಿಟ್ರಲ್ಲ, ಅದು ತುಷ್ಟೀಕರಣ ಅಲ್ವಾ? ಈ ತರ ಲಿಸ್ಟ್ ಎಣಿಸ್ಕೊಂಡು ಹೋಗ್ಲಾ? ಏನೇನೆಲ್ಲ ನಡೆದಿಲ್ಲ, ಯಾಕೆ ರಾಜ್ಯದ ಜನತೆ ಯಾಕೆ ಬಿಜೆಪಿಯನ್ನ ತಿರಸ್ಕರಿಸಿತು? ಸಿಟ್ಟಿಂಗ್ ಮಿನಿಸ್ಟರ್ 13 ಜನ ಇವತ್ತು ಸೋಲ್ಬೇಕು ಅಂತ ಹೇಳಿದ್ರೆ ಸುಲಭನ? ಅದ್ ಯಾಕೆ ಸೋತ್ಬಿಡ್ತಾರೆ ಅಂತ ಹೇಳಿದ್ರೆ, ಬರೀ ನಡೆದಿದ್ದೇನು ಅಂತ ಹೇಳಿದ್ರೆ ಇದೇ ಮಾತು. ರಾಜ್ಯಾಧ್ಯಕ್ಷರು ಬಿಜೆಪಿ ರಾಜ್ಯಾಧ್ಯಕ್ಷರು ಅವ್ರು ಹೇಳ್ತಾರೆ, ಲವ್ ಜಿಹಾದ್ ಬಗ್ಗೆ ಮಾತಾಡಿ, ಇದು ಧರ್ಮಾಂತರಣ ಬಗ್ಗೆ ಮಾತಾಡಿ, ನೀವು ಅಭಿವೃದ್ಧಿ ಬಗ್ಗೆ ದಯವಿಟ್ಟು ಮಾತಾಡಬೇಡಿ. ಇದು ಹೇಳುವ ಮಾತಾ? ಕ್ರಿಯೆಗೆ ಪ್ರತಿಕ್ರಿಯೆ ಒಬ್ಬ ಚುನಾಯಿತನಾದ ಒಬ್ಬ ಮುಖ್ಯಮಂತ್ರಿ ಹೇಳುವ ಮಾತಿದು, ಕ್ರಿಯೆಗೆ ಪ್ರತಿಕ್ರಿಯೆ ಅಂತ. ಅಲ್ಲಿ ಕಾನೂನಿನಲ್ಲಿ ಸುವ್ಯವಸ್ಥೆಯಲ್ಲಿ ಇವರು ಹೆಂಗ್ ಬೇಕಂಗ್ ನಡ್ಕೊಂಡು ಹೋದ್ರು. ಇವತ್ತು ಇವ್ರಿಗೆ ಡೈಜೆಸ್ಟ್ ಆಗ್ತಾ ಇಲ್ಲ. ನೀವು ಮುಸ್ಲಿಮರ ತುಷ್ಟೀಕರಣ ಇದನ್ನು ಮಾತ್ರ ಪಾಯಿಂಟ್ ಔಟ್ ಮಾಡ್ತೀರಿ. ನಿಮ್ಮದೇ ಸರ್ಕಾರ ಇದ್ದಾಗ 4% ಮುಸ್ಲಿಮರಿಗಿದ್ದ ರಿಸರ್ವೇಷನ್ ತೆಗೆದು ಆ ಲಿಂಗಾಯತರು ಪ್ರತಿಭಟನೆ ಮಾಡಿದ್ರು ಅಂತೇಳಿ ಅವ್ರಿಗೆ ಕೊಟ್ಟು ನೀವು ಆಗ ಮಾಡಿದ್ದು ತುಷ್ಟೀಕರಣ ಅಲ್ವೇ? ನೀವು ಅವ್ರನ್ನ ವಿರೋಧಿಸ್ತೀರಿ, ಅವರು ಪ್ರೀತಿಸ್ತಾರೆ ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಹಾಗಿದ್ರೆ ನೀವು ಮಾಡಿದರೆ ತುಷ್ಟೀಕರಣ ಅಲ್ಲ, ಅವ್ರು ಮಾಡಿದ್ರೆ ತುಷ್ಟೀಕರಣ? ಅವರ ಪ್ರಶ್ನೆ ಅದು.
ನೋಡಿ, BJP ಸರ್ಕಾರ ರಾಜ್ಯದಲ್ಲಿ ಯಾವ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಮತ್ತು ನಮ್ಮ ದೇಶದಲ್ಲಿ ಅಧಿಕಾರದಲ್ಲಿದೆ 2014ರಿಂದ ನಾವು ತೆಗೆದುಕೊಂಡು ಬಂದಂತಹ ಕ್ರಾಂತಿಕಾರಕ ಬದಲಾವಣೆಗಳು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಇಡೀ ದೇಶದ ಜನರಿಗೆ ಸಮಗ್ರವಾಗಿ ತಂದಿದ್ದು. ಅಂದರೆ ನಮ್ಮ ಮಹಿಳೆಯರಿಗೆ ಎಷ್ಟೊಂದು ಕ್ರಾಂತಿಕಾರಕ ಬದಲಾವಣೆಗಳನ್ನ ತಂದರು, ಅವ್ರ ಜೀವನವನ್ನು ಹಸನುಗೊಳಿಸ್ಲಿಕ್ಕೆ ಸಾಮಾಜಿಕವಾಗಿ. ಅದು ಎಲ್ಲ ಮಹಿಳೆಯರಿಗೂ ಅಪ್ಲೈ ಆಗುತ್ತೆ, ಎಲ್ಲರಿಗೂ ಅದು ಆಗತ್ತೆ. ಬರೀ ಹಿಂದೂ ಮಹಿಳೆಯರಿಗೆ ಆ ಥರ ಏನಿಲ್ಲ. ಈಗ ಇವರದೇ ತ್ರಿವಳಿ ತಲಾಕ್ನ ನಾವು ನಿಷೇಧ ಮಾಡಿದ್ದು 82% ಮಹಿಳೆಯರು, ಮುಸ್ಲಿಂ ಮಹಿಳೆಯರು ನೆಮ್ಮದಿಯಿಂದ ಜೀವನ ಮಾಡ್ತಿದ್ದಾರೆ. ಅವರಿಗೊಂದು ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದೆ, ಅದರಿಂದ ಅವ್ರಿಗೆ ಒಳ್ಳೇದಾಗಿದೆ. ಅವ್ರ ವೈವಾಹಿಕ ಜೀವನದಲ್ಲಿ ಅವ್ರ ಮೇಲೆ ಆಗ್ತಿರುವಂತಹ ಮಾನಸಿಕ ಹಿಂಸೆ ಕಡಿಮೆ ಆಗಿದೆ. ಇದನ್ನ ನಾವು ಮಾಡಿದ್ದೇವೆ. ಉಜ್ವಲ ಯೋಜನೆಯಡಿ 11 ಕೋಟಿ ಗ್ಯಾಸ್ ಕನೆಕ್ಷನ್ಸ್ನ ಕೊಟ್ಟಿದ್ದೇವೆ. ಬರೀ ಹಿಂದೂ ಮಹಿಳೆಯರಿಗೆ ಕೊಟ್ಟಿಲ್ಲ, ಇಡೀ ದೇಶದ ಮಹಿಳೆಯರಿಗೆ ಕೊಟ್ಟಿದ್ದೇವೆ. ಅಂದ್ರೆ ಒಂದು ದೇಶವನ್ನ ಸಮಗ್ರವಾಗಿ ತೆಗೆದುಕೊಂಡು ಹೋಗೋದು ನಾವು ಬಿಜೆಪಿ ಪಕ್ಷ. ಆದ್ರೆ ಮತ ಬ್ಯಾಂಕಿಗೋಸ್ಕರ ಮುಂದೆ ಬರ್ತಾ ಇರೋ ಲೋಕಸಭಾ ಚುನಾವಣೆಗೋಸ್ಕರ ತುಷ್ಟೀಕರಣ ಮಾಡೋದು. ಈಗ ಲಕ್ಷ್ಮಿ ಅವರು ಹೇಳೋದು, ನಾವು ಎಲ್ಲರನ್ನೂ ಸರಿಯಾಗಿ ಚೆನ್ನಾಗಿ ನೋಡ್ಕೊಂಡು ಹೋಗಿದ್ದೀವಿ. ನಾವು ತ್ರಿವಳಿ ತಲಾಕ್ ನೀವು ಯಾರು ಮಾಡೋ ಧೈರ್ಯ ಮಾಡಲಿಲ್ಲ, ಅವರನ್ನೇನೋ ಪುಸಲಾಯಿಸಬೇಕಾಗತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಮಾಡಿದ್ವಿ. 82% ಹೆಣ್ಮಕ್ಳು ಇವತ್ತು ಖುಷಿಲಿದ್ದಾರೆ. ನೀವು ಅದಕ್ಕೆ ಯಾವತ್ತೂ ಅವಕಾಶ ಕೊಡಲಿಲ್ಲ, ನೀವು ಅವ್ರನ್ನ ಕತ್ತಲಲ್ಲಿಟ್ರಿ ಅನ್ನುವಂಥ ವಾದವನ್ನು ಮಾಡ್ತಾ ಇದ್ದಾರೆ ಅವರು. ಹಾಗಾಗಿ ಉತ್ತರ ಪ್ರದೇಶದಲ್ಲಿ ವೋಟ್ ಮಾಡ್ಬೇಕಾಗಿತ್ತಲ್ಲ, ಒಂದು ವೋಟ್ ಹಾಕಿಲ್ವಲ್ಲ ಬಿಜೆಪಿಗೆ. ಉತ್ತರ ಪ್ರದೇಶದಲ್ಲಿ ಬಂತು ಅಂತಾರೆ ನೋಡಿ. ಉತ್ತರ ಪ್ರದೇಶದಲ್ಲಿ ನಾವು ಬಹುಮತದಿಂದ 2ನೇ ಸರಿನೂ ಸರ್ಕಾರ ರಚನೆ ಮಾಡಿದ್ವಿ. ಬಹುಸಂಖ್ಯಾತರಿದ್ದಾರೆ. ನಾವು ಉತ್ತರ ಪ್ರದೇಶದ ಬಗ್ಗೆ ಚರ್ಚೆ ಮಾಡ್ತಿಲ್ಲ, ಕರ್ನಾಟಕ ರಾಜ್ಯದ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಹಿಜಾಬ್ನ ಧರಿಸೋದ್ರಿಂದ ಆ ಹೆಣ್ಣುಮಗಳ ಜೀವನದಲ್ಲಿ ಅಲ್ಲ, ಹಿಜಾಬ್ಗೆ ಬರೋಣ. ಅಶ್ವಿನ್ ಒಂದು ನಿಮಿಷ.